ಶುರುವಾಗಿರುವಂತಹ ದಿನ. ಊಟದ ಭವಿಷ್ಯ ನಿರ್ಧಾರ ಆಗೋ ದಿನ. ಜೈಲೂಟನ ಅಥವಾ ಬಿರಿಯಾನಿನ ಅಂತ ಇವತ್ತು ತೀರ್ಮಾನ ಆಗ್ಬಿಡುತ್ತೆ. ಬಹಳ ಆಸೆಯಿಂದ ಎದುರು ನೋಡ್ತಿದ್ದಾರೆ. ಮನೆ ಊಟ ಬೇಕು ಅಂತ ಸಿಗುತ್ತಾ ಇಲ್ವಾ? ಆ ಕುರಿತ ಒಂದು ರಿಪೋರ್ಟ್ ಇಲ್ಲಿದೆ ನೋಡಿ. ದರ್ಶನ್ ಕೇವಲ ಸಿನಿಮಾದಲ್ಲಿ ಮಾತ್ರ ಅಲ್ಲ, ನಿಜ ಜೀವನದಲ್ಲೂ ಸಖತ್ ಹಠಮಾರಿ. ಇಂಥದ್ದು ಬೇಕು ಅಂದ್ರೆ ಬೇಕು ಅಷ್ಟೇ, ದೂಸರ ಮಾತಿಲ್ಲ, ನೋ ಕಾಂಪ್ರಮೈಸ್. ಹೀಗೆ ದಿಲ್ದಾರಾಗಿ ಬದುಕಿದ್ದ ದಾಸ ಜೈಲೂಟಕ್ಕೆ ಸೊರಗಿ ಹೋಗಿದ್ದಾನೆ. ಮನೆ ಊಟಕ್ಕಾಗಿ ಅಂಗಲಾಚಿದ್ದಾನೆ. ಜೈಲೂಟ ಬೇಡ, ಮನೆ ಊಟ ಕೊಡಿ ಪ್ಲೀಸ್. ದಾಸನಿಗೆ ಇವತ್ತಾದ್ರೂ ಸಿಗುತ್ತಾ ಗುಡ್ ನ್ಯೂಸ್. ಜೈಲೂಟದಿಂದ ಕಾಟೇರನಿಗೆ ಫುಡ್ ಪಾಯ್ಸನ್ ಆಗಿದ್ಯಂತೆ. ಇದೇ ಕಾರಣಕ್ಕೆ ಮನೆ ಊಟಕ್ಕಾಗಿ ದರ್ಶನ್ ಪರ ವಕೀಲರು ನ್ಯಾಯಾಲಯದ ಮೊರೆ ಹೋಗಿದ್ರು. ಮನೆ ಊಟ ಹಾಗೂ ಪುಸ್ತಕಗಳನ್ನ ಕೇಳಿ ಹೈಕೋರ್ಟ್ಗೆ ಅರ್ಜಿ ಸಲ್ಲಿಸಿದ್ರು. ಬಳಿಕ ಮ್ಯಾಜಿಸ್ಟ್ರೇಟ್ ಕೋರ್ಟ್ನಲ್ಲಿ ವಿಚಾರಣೆಯೂ ನಡೆದಿತ್ತು. ಹಾಗಾದ್ರೆ ಆ ವಿಚಾರಣೆ ಹೇಗಿತ್ತು ಅಂತ ಒಮ್ಮೆ ನೋಡೋಣ ಬನ್ನಿ. ಭೂಪತಿಗಿಲ್ಲ ಬಿರಿಯಾನಿ. ದರ್ಶನ್ ಪರ ವಕೀಲ ಸ್ವಂತ ಹಣದಲ್ಲಿ ಮನೆಯೂಟಕ್ಕೆ ಅವಕಾಶ ನೀಡಿ. ಸರ್ಕಾರಿ ವಕೀಲ ಜೈಲು ಮ್ಯಾನ್ಯುಯಲ್ನಲ್ಲಿ ಮನೆಯೂಟ ಕಾನ್ಸೆಪ್ಟ್ ಇಲ್ಲ. ದರ್ಶನ್ ಪರ ವಕೀಲ ಮಹಾರಾಷ್ಟ್ರದ ಅಸ್ಗರ್ ಅಲಿ ಕೇಸ್ನಲ್ಲಿ ಊಟ ಕೊಟ್ಟಿದ್ದಾರೆ. ಸರ್ಕಾರಿ ವಕೀಲ ದರ್ಶನ್ ಆರೋಗ್ಯವಾಗಿದ್ದಾರೆ, ಫಿಟ್ ಆಗಿದ್ದಾರೆ, ಊಟ ಬೇಡ. ಸರ್ಕಾರಿ ವಕೀಲ ಕಾನೂನನ್ನ ಪಕ್ಕಕ್ಕೆ ಸರಿಸಿ ಹೆಚ್ಚಿನ ಸೌಲಭ್ಯ ಪಡೆಯಲು ಸಾಧ್ಯವಿಲ್ಲ. ದರ್ಶನ್ ಪರ ವಕೀಲ ದರ್ಶನ್ ಸಿನಿಮಾ ಆಕ್ಟರ್ ಆಗಿದ್ದು ತಪ್ಪಾಗಿದೆ. ಸರ್ಕಾರಿ ವಕೀಲ ಸಿನಿಮಾ ನಟ ಆಗಿದ್ದು ತಪ್ಪಲ್ಲ, ಕೊಲೆ ಮಾಡಿದ್ದು ತಪ್ಪು. ದರ್ಶನ್ ಪರ ವಕೀಲ ಆರೋಪಿ ದರ್ಶನ್ಗೆ ವೈರಲ್ ಫೀವರ್ ಇದೆ. ಸರ್ಕಾರಿ ವಕೀಲ ಅನಾರೋಗ್ಯದ ವೈದ್ಯಕೀಯ ವರದಿ ಉಲ್ಲೇಖಿಸಿಲ್ಲ. ದರ್ಶನ್ ಪರ ವಕೀಲ ನಾವೇನು ವಿಶೇಷ ಸವಲತ್ತು ನೀಡಿ ಎಂದಿಲ್ಲ. ಸರ್ಕಾರಿ ವಕೀಲ ಆಕ್ಷೇಪ ಏನಿಲ್ಲ, ಕಾನೂನು ಪ್ರಕಾರ ನಡೆದುಕೊಳ್ಳಿ. ಹೀಗೆ ಎರಡು ಕಡೆಯ ವಾದ ಪ್ರತಿವಾದ ಆಲಿಸಿದ ನ್ಯಾಯಾಲಯ ಮನೆ ಊಟ ಹಾಸಿಗೆ ಸೌಲಭ್ಯದ ಆದೇಶವನ್ನ ಗುರುವಾರ ಅಂದ್ರೆ ಇಂದಿಗೆ ಕಾಯ್ದಿರಿಸಿತ್ತು. ಇವತ್ತು ದರ್ಶನ್ ಮನೆ ಊಟ ಅರ್ಜಿಯ ಆದೇಶ ಹೊರಬೀಳಲಿದೆ. ಜ್ವರ, ಫುಡ್ ಪಾಯ್ಸನ್ ನಿಂದ ಬಳಲ್ತಿರೋ ದರ್ಶನ್ಗೆ ಬಿರಿಯಾನಿ ಸಿಗುತ್ತೋ ಅಥವಾ ಮುದ್ದೇನೆ ಗತಿನ ಅನ್ನೋದೇ ಸದ್ಯದ ಕುತೂಹಲ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಬಹುತೇಕರಿಗೆ ಪ್ರಶ್ನೆ, ಯಾಕೆ ನಟ ದರ್ಶನ್ ಅವರು ಮನೆ ಊಟಕ್ಕಾಗಿ ಇಷ್ಟೊಂದು ಪರಿತಪಿಸುತ್ತಿದ್ದಾರೆ, ಕೋರ್ಟ್ ಮೊರೆ ಹೋಗೋ ಮಟ್ಟಿಗೆ ಅನ್ನುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ವಿಚಾರಗಳನ್ನು ಗಮನಿಸೋಣ. ಜೈಲೂಟ ಸೇವನೆ ಮಾಡಿ ವೀಕ್ ಆಗಿಬಿಟ್ಟಿದ್ದಾರಂತೆ ನಟ ದರ್ಶನ್. ಆಲ್ರೆಡಿ ನಾವು ಮಾಹಿತಿ ಕೊಟ್ಟಿದ್ವಿ, 10 to 15 kg ಆಲ್ರೆಡಿ ಇಳಿಕೆ ಆಗ್ಬಿಟ್ಟಿದೆ. ಹಾಗಾಗಿ ಅವ್ರ ಬಾಡಿ ಬಗ್ಗೆ ಅವರಿಗೆ ಚಿಂತೆ ಕಾಡ್ತಾ ಇದೆಯಂತೆ. ಹೀಗೆ ಆಗ್ಬಿಟ್ರೆ, ಇನ್ನೂ ಸಣ್ಣ ಆಗ್ಬಿಟ್ರೆ ಕಷ್ಟ ಆಗುತ್ತೆ ಅನ್ನುವಂತಹ ವಿಚಾರ. ಜಿಮ್, ಪ್ರೋಟೀನ್ ಇಲ್ಲದೆ ತೂಕ ಕಳೆದುಕೊಳ್ತಿದ್ದಾರೆ ನಟ ದರ್ಶನ್. ಹಾಗಾಗಿ ಪ್ರೋಟೀನ್ ಯುಕ್ತ ಆಹಾರ ಸಿಗಬೇಕು ಮನೆಯಿಂದ ಅನ್ನುವಂಥ ಬೇಡಿಕೆ. ನಿರಂತರವಾಗಿ ಸಣ್ಣ ಆಗ್ತಾ ಇರೋದಕ್ಕೆ ದರ್ಶನ್ ಗಾಬರಿ ಆಗ್ಬಿಟ್ಟಿದ್ದಾರಂತೆ. ಕಾರಣ ಹಲವು ಸಿನಿಮಾಗಳನ್ನ ಒಪ್ಕೊಂಡಿದ್ದಾರೆ. ಈ ರೀತಿ ಬಾಡಿ ಆಗ್ಬಿಟ್ರೆ ಮತ್ತೆ ವಾಪಸ್ ಅದನ್ನ ಗೇನ್ ಮಾಡ್ಕೊಳ್ಳೋದು ಕಷ್ಟ ಆಗುತ್ತೆ ಅನ್ನುವಂಥ ಆತಂಕ. ಜೈಲು ಸೇರಿದ ಬಳಿಕ 10 kg ತೂಕ ಕಳೆದುಕೊಂಡಿದ್ದಾರೆ ಸದ್ಯ. ಈ ಬಗ್ಗೆ ಜೈಲಾಧಿಕಾರಿ ಬಳಿ ಹೇಳ್ಕೊಂಡಿದ್ದಾರಂತೆ. ದಾಸ ಆತಂಕ ವ್ಯಕ್ತಪಡಿಸಿಕೊಂಡಿದ್ದಾರಂತೆ. ಈ ರೀತಿ ತೂಕ ಕಡಿಮೆ ಆದ್ರೆ ಕಷ್ಟ ಆಗುತ್ತೆ ನನಗೆ ಅಂತ. ಪ್ರೋಟೀನ್ ಆಹಾರ ನೀಡುವಂತೆ ದರ್ಶನ್ ಮನವಿ ಮಾಡ್ಕೊಂಡಿದ್ದಾರೆ. ಹೀಗಾಗಿ ಮನೆ ಊಟಕ್ಕೆ ಪಟ್ಟು ಹಿಡಿದಿದ್ದಾರೆ ನಟ ದರ್ಶನ್ ಅಂತ. ಅಂದ್ರೆ ಅವ್ರು ಬೆಳಗ್ಗೆ ಎಲ್ಲ ಅವ್ರು ಹೇಳ್ತಾ ಇದ್ರು 5 ಗಂಟೆಗೆ ಅಂತ ಹೇಳ್ತಾ ಇದ್ದೆ. ಪ್ರೋಟೀನ್ ಫುಡ್ ಯೂಸ್ ಮಾಡ್ತಾರೆ. ಈಗ ನಿಮ್ಗೆ ಕಾರ್ಬೋಹೈಡ್ರೇಟ್ಸ್ ಆದ್ರೆ ಏನಾಗುತ್ತೆ, ಬೊಜ್ಜು ಬರ್ಲಿಕ್ಕೆ ಶುರು ಆಗುತ್ತೆ. ಪ್ರೋಟೀನ್ ಅಂತಂದ್ರೆ ನಿಮ್ಗೆ ನೋಡಿ, ಆ ಕಾಟೇರ ಸಿನಿಮಾದಲ್ಲಿ ಆ ಮಸಲ್ಸ್ ಹೆಂಗಿತ್ತು ಅಂತಂದ್ರೆ, ಅದಕ್ಕಿಂತ ಮೊದಲು ನಿಮಗೆ ಕ್ರಾಂತಿ ಸಿನಿಮಾದಲ್ಲಿ ಒಂಥರ ಆಗೋಗಿದ್ರು, ದಬಡ ಆಗೋಗಿದ್ರು. ಆಮೇಲೆ ಭಾಳ ಸೀರಿಯಸ್ ಆಗಿ ತಗೊಂಬಿಟ್ರು, ನಿರಂತರವಾಗಿ ಎಕ್ಸಸೈಸ್ ಮಾಡಿದ್ರು. ಕಾಟೇರ ಸಿನಿಮಾದಲ್ಲಿ ಮಾತ್ರ ಬಾಡಿ ಹೆಂಗಿತ್ತು ಅಂತಂದ್ರೆ, ಒಮ್ಮೆ ಆ ಥರ ಬಾಡಿ ಬಂದರೆ ಆಮೇಲೆ ನೋಡಿ, ಇಷ್ಟು ಸಿನಿಮಾ ಆದ ನಂತರ ಕೂಡ ಅವ್ರಿಗೆ ಗೊತ್ತಿದೆ ನನ್ನ ಫೈಟ್ ಸೀನು ಇದನ್ನೇ ಅಭಿಮಾನಿಗಳು ಇಷ್ಟಪಡ್ತಾರೆ ಅನ್ನೋ ಕಾರಣಕ್ಕಾಗಿ. ಅದೀಗ ಏನಾಗ್ತಾ ಇದೆ, ಪ್ರೋಟೀನ್ ಇಲ್ಲದೆ, ಎಕ್ಸಸೈಸ್ ಇಲ್ಲದೆ, ಆಮೇಲೆ ಅಲ್ಲೇನು ಕೊಡ್ತಾರೆ, ಅಲ್ಲಿ ನಿಮಗೆ ಪ್ರೋಟೀನ್ ಊಟ ಯಾವ್ದು ಸಿಗೋದಿಲ್ಲ. ಚಪಾತಿ, ಮುದ್ದೆ ಕೂಡ ಕಾರ್ಬೋಹೈಡ್ರೇಟ್ಸು, ಚಪಾತಿ ಕೂಡ ಕಾರ್ಬೋಹೈಡ್ರೇಟ್ಸು, ಅನ್ನ ಕೂಡ ಕಾರ್ಬೋಹೈಡ್ರೇಟ್ಸು. ಅದೇನಾಗುತ್ತೆ ನಿಮಗೆ, ಮಾನಸಿಕವಾಗಿ ಕುಗ್ಗೋಗ್ಬಿಡ್ತಾರೆ ಜಿಮ್ಗೆ ಹೋಗೋರು, ಆ ಥರ ಆಗ್ಬಿಡುತ್ತೆ. ಸೊ ಹಾಗಾಗಿ ಇವತ್ತು ಆ ನಿರ್ಧಾರಗಳಾಗತ್ತೆ. ಇನ್ನೊಂದು ಏನಪ್ಪ ಅಂತಂದರೆ, ಅವರಿಗೆ ಊಟ ಕೊಟ್ಟರು ಅಂತಾದ ತಕ್ಷಣ ಎಲ್ಲ ಮಾಧ್ಯಮಗಳಲ್ಲಿ ಬಂದ್ಬಿಡ್ತದೆ, ಬಿರಿಯಾನಿಗೆಲ್ಲ ಅವಕಾಶ ಕೊಟ್ಟರು ಅಂತೇಳಿ. ಹಾಗೇನಾಗುತ್ತೆ, ಉಳಿದವ್ರು ಆಗ್ತಾರೆ ನಮಗೂ ಕೊಡಿ ಅಂತ. ಅದು ಸಮಸ್ಯೆ ಆಗೋದು. 5,000 ಕೈದಿಗಳಿದ್ದಾರೆ, ಎಲ್ಲರೂ ಕೇಳಕ್ಕೆ ಶುರು ಮಾಡಿದ್ರೆ ಡೈಲಿ ನೀವು ಮನೆ ಊಟ ಅಂತಂದ್ರೆ 3 ಜನ ಹೋಗ್ಬೇಕು. 5 3 15,000
15,000 ಯಾಕೆ ಇದು ದರ್ಶನ್ಗೆ ಸಂಬಂಧಪಟ್ಟ ಒಂದು ಸ್ಟೋರಿ. ಭಾಳ ದರ್ಶನ್ ವಿಚಾರದಲ್ಲಿ ಅಂದರೆ ನಮಗೊಂದು ನಂಬಿಕೆಗಳಿರುತ್ತೆ. ಆಸ್ಪತ್ರೆಗೆ ಹೋದಾಗ, ಆಸ್ಪತ್ರೆಯಿಂದ ಹೋಗಿ ಬರುವಾಗ ಹೋಗಿ ಬರ್ತೀನಿ ಅಂತ ಹೇಳ್ಬಾರ್ದು, ಹೋಗ್ತೀನಿ ಅಂತ ಹೇಳ್ಬೇಕಂತೆ. ಆಮೇಲೆ ಜೈಲಿಗೆ ತುಂಬ ಜನ ಹೋಗಿರೋದಿಲ್ಲ, ಆದರೆ ಜೈಲಿಂದ ಹೋಗಿ ಬರುವಾಗ ಹೋಗಿ ಬರ್ತೀನಿ ಅಂತ ಹೇಳ್ಬಾರ್ದಂತೆ. ಬಟ್ ಮತ್ತೆ ಬರ್ತೀನಿ ಎಂದಿದ್ದೆ ದರ್ಶನ್ ಪಾಲಿಗೆ ಮುಳುವಾಯಿತು ಅಂತ ಹೇಳಿ ಒಂದು ನಂಬಿಕೆ ಬಗ್ಗೆ ಹೇಳ್ತಾ ಇದ್ರು. 2011ರಲ್ಲಿ ದರ್ಶನ್ ಹೇಳಿದ್ದ ಮಾತು ಈಗ ಮತ್ತೆ ನಿಜವಾಯ್ತಂತೆ. 2011ರಲ್ಲಿ ದರ್ಶನ್ ಜೈಲು ಅನುಭವ ಬಿಚ್ಚಿಟ್ಟ ಆಗಿನ ಜೈಲಾಧಿಕಾರಿ ಸತೀಶ್. ಆಗ ವಿಜಯಲಕ್ಷ್ಮಿ ಅವರಿಗೆ ಹೊಡೆದ ಕಾರಣಕ್ಕಾಗಿ 22 ದಿನಗಳ ಕಾಲ ಜೈಲಲ್ಲಿ ಇರ್ತಾರೆ, ಇದೇ ಪರಪ್ಪನ ಅಗ್ರಹಾರದಲ್ಲಿ. ನಂತರ ವಿಜಯಲಕ್ಷ್ಮಿ ಅವರು ಕ್ಯಾಶ್ ವಾಪಸ್ ತಗೊಂಡ ಕಾರಣಕ್ಕಾಗಿ ಹೊರಗೆ ಬರ್ತಾರೆ. ಸಾರಥಿ ಸಿನಿಮಾ ಸೂಪರ್ ಹಿಟ್ ಆಗುತ್ತೆ. ಆಸ್ಪತ್ರೆ ಜೈಲಿನಲ್ಲಿ ಹೋಗಿ ಬರ್ತೀನಿ ಅಂತ ಹೇಳಬಾರ್ದು, ಇದು ನಮ್ಮ ಒಂದು ಸಂಪ್ರದಾಯ, ವಾಡಿಕೆ, ನಂಬಿಕೆ. ಅಲ್ಲಿಗೆ ವಾಪಸ್ ಹೋಗಬಾರ್ದು ಅಂತೇಳಿ. ಆಮೇಲೆ ಬಹುತೇಕ ಎಲ್ಲ ಕೈದಿಗಳು ಕೂಡ ಹೋಗ್ತೀನಿ ಅಂತ ಹೇಳಿ ಹೋಗ್ತಾರಂತೆ. ಅಲ್ಲಿಂದ ಇವ್ರಿಗೆ ಹೇಳೋದಕ್ಕೆ ಮರ್ತೋಯ್ತಂತೆ. 2011ರಲ್ಲಿ ASP ಕ್ಯಾಪ್ಟನ್ ಅರ್ಜುನ್ ಕೊಂದಿದ್ದು ಯಾರು? ಅವ್ರ ನರೇಟಿವ್ ಎಲ್ಲಿ ತಂದಿಟ್ಟಿದ್ದಾರೆ ಅಂತಂದ್ರೆ ಸಂಪತ್ತನ್ನ ಹಂಚಿಬಿಡೋದು ಅಂತ. ಇದು ಸ್ಟುಡಿಯೋ ಟಿಪ್ಪು ಜಯಂತಿ ಮಾಡಕ್ಕೆ ಅವ್ರಿಗೆ ಖಂಡಿಸಿದ್ರು. ವೆರಿ ನೈಸ್. ಯಾರು ತಪ್ಪು ಮಾಡಿರೋದಿಲ್ಲಿ? ಓಲೈಕೆ ಹೇಳಿಕೆ ಇದು ಅಂತ ಹೇಳಿ ಯಾಕೆ ಪರಿಗಣಿಸಬಾರ್ದು? I.N.I. ಕಿಚ್ಚಕ್ಕಲ್ಲ ಇದು ವೇದಿಕೆ. ಇದು ಫೋಟೋ ಎಲ್ರಿಗೂ ಒಂದು ಟೈಮ್ ನಿಮ್ಮ ಸಮಯ ಮುಗಿದಿದೆ. ಅವ್ರು ಹೇಳೋಕ್ಕಿಂತ ಮುಂಚೆನೆ ಹೇಗೆ ಪ್ರತಾಪ್ ಸಿಂಹ ಪಾಸ್ ಕೊಟ್ಟಿದಂತ ಆಗ್ಲಿ ಡಿಕ್ಲೇರ್ ಆಗೋಗಿತ್ತು ಅಂತ ನನಗೊಂದು ಡೌಟ್ ಬಂತು. ಸಾಕು ನಿಲ್ಸಿ. ಕೆಟ್ಟ ಪದ ಬಳಕೆ ಕಾಂಪಿಟೇಷನ್ ಇಟ್ಟಿಲ್ಲ ನಾವಿಲ್ಲಿ. ರಿಪಬ್ಲಿಕ್ ವರ್ಡ್ ಆ್ಯಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ, ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ. ರಿಪಬ್ಲಿಕ್ ವರ್ಡ್ ಆ್ಯಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಪರಿಚಯಿಸ್ತಾ ಇಲ್ಲ, ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ. ಇದೊಂದು ಬ್ರೇಕಿಂಗ್ ನ್ಯೂಸ್, ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ನ್ಯೂಸ್. ಇಲ್ಲಿ ಕೇವಲ ತಾಜಾ ಸುದ್ದಿ, ಅದರ ನೇರ ಪ್ರಸಾರ ಮತ್ತು ಚರ್ಚೆಗಳಿಗೆ ಮಾತ್ರ ಅವಕಾಶ. ರಿಪಬ್ಲಿಕ್ ವರ್ಲ್ಡ್ ಆ್ಯಪ್ ಡೌನ್ಲೋಡ್ ಮಾಡಿಕೊಳ್ಳಿ. ಗೂಗಲ್ ಪ್ಲೇಸ್ಟೋರ್ ಮತ್ತು ಆಪಲ್ ಆ್ಯಪ್ ಸ್ಟೋರ್ನಲ್ಲಿ ಲಭ್ಯವಿದೆ. ನಮಸ್ಕಾರ, ಕರ್ನಾಟಕ ಪ್ರೈಮ್ ಟೈಮ್ಗೆ ಸ್ವಾಗತ. ನಾನು ಜಯಪ್ರಕಾಶ್ ಶೆಟ್ಟಿ. ಇಡೀ ಕರ್ನಾಡು ಇವತ್ತು ರೆಬೆಲ್ ಆಗಿ ನಿಂತಿದೆ. ಈ ಹಗರಣಗಳನ್ನು ಸದನದಲ್ಲಿ ಪ್ರಸ್ತಾಪ ಮಾಡಲು ಕೂಡ ಕಾಂಗ್ರೆಸ್ ಹಿಂದೇಟು ಹಾಕಿದ್ದೇಕೆ? ನಿಮ್ಗೆ ಸಂಬಳ ಅದಕ್ಕೆ, ನಿಮಗೆ ವಾಹನ ಅದಕ್ಕೆ, ನಿಮಗೆ ವೆಪನ್ ಅದಕ್ಕೆ, ನೀವು ಅದನ್ನು ಸೆರೆ ಹಿಡಿಬೇಕಾಗಿತ್ತು. ನೀವು ವಿದ್ಯುತ್ ಬರ ಇದೆ ಅಂತ ಹೇಳ್ತಾ ಇದ್ದೀರಿ, ಎಲ್ಲಿ ಬರ ಇದೆ ನೀವು ಹೇಳಬೇಕು. ಪಾಕಿಸ್ತಾನ್ ಆಕ್ಯುಪೈಡ್ ಕಾಶ್ಮೀರ್ ಅದು ಎಂದೆಂದಿಗೂ ನಮ್ಮದು. 40 ಮೆಷಿನ್ಗಳು ತಂದಿತ್ತು ನೋಟ್ ಎಣಿಸುವುದಕ್ಕೆ, ಅದೇ ಹಾಳಾಗಿದೆ. ಮಥುರಾದ ಗಲಾಟೆ ಇದೆಯಲ್ಲ, ಅದು ಸ್ಥಳೀಯವಾಗಿ ಕೂತು ಪರಿಹರಿಸಬಹುದಾದಂಥ ಕಾನೂನಿದೆ. ಗ್ಯಾರಂಟಿ ಯೋಜನೆಯಿಂದ ನಷ್ಟ ಆಗಿದೆ, ಲಾಭ ಆಗಿದೆ, ದಯವಿಟ್ಟು ಹೇಳಿ. ದಾವೂದ್ ಇಬ್ರಾಹಿಂ ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ ಯಾವಾಗಾದ ಅಂದರೆ ಇಲ್ಲಿ ತನಕ ಭಾರತ ದೇಶದಲ್ಲಿ ಓರ್ವ ದಲಿತ ಪ್ರಧಾನಿಯಾದಂಥ ಇತಿಹಾಸವೇ ಇಲ್ಲ. ರಿಪಬ್ಲಿಕ್ ವರ್ಲ್ಡ್ ಆಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ, ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ. ರಿಪಬ್ಲಿಕ್ ವರ್ಲ್ಡ್ ಆಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಅನ್ನ ಪರಿಚಯ ಮಾಡ್ತಾ ಇಲ್ಲ, ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ. ಇದೊಂದು ಬ್ರೇಕಿಂಗ್ ನ್ಯೂಸ್, ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ವೇದಿಕೆ. ರಿಪಬ್ಲಿಕ್ ವರ್ಲ್ಡ್ ಅಪ್ಲಿಕೇಶನ್ ಈಗ ಲೈವ್ ಆಗಿದೆ. ಗೂಗಲ್ ಪ್ಲೇಸ್ಟೋರ್ ಮತ್ತು ಆಪಲ್ ಆಪ್ ಸ್ಟೋರ್ ಎರಡರಲ್ಲೂ ಲಭ್ಯವಿದೆ. ಈಗಲೇ ಡೌನ್ಲೋಡ್ ಮಾಡಿ.